ಕುಂಭರಾಶಿಯವರು ತಮ್ಮ ಅದೃಷ್ಟವನ್ನು ಬದಲಿಸಿಕೊಳ್ಳಲು ಯಾವ ಕ್ಷೇತ್ರಕ್ಕೆ ಕಡ್ಡಾಯವಾಗಿ ಹೋಗಬೇಕು, ಯಾವ ಬಣ್ಣ ಹಾಗೂ ದೇವರನ್ನು ಕುಂಭರಾಶಿಯವರು ಪಾಲಿಸಿದರೆ ಶ್ರೀಮಂತರಾಗಬಹುದು, ಇವರ ಗುಣ ಸ್ವಭಾವ ಏನೆಂದು ಈಗ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರುತ್ತಾರೆ. ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ. ಯಾರದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ವಿಶೇಷವಾಗಿ ಹೊಸದನ್ನು ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತದೆ. ಈ ರೀತಿಯ ಕುತೂಹಲ ಭರಿತ ಅಂಶಗಳನ್ನು ಹೊಂದಿರುವಂತಹ ಕುಂಭರಾಶಿಯವರು ನಿಜಕ್ಕೂ ಮಾನವೀಯತೆಯ ಸಾಕಾರ ಮೂರ್ತಿಗಳು. ಕುಂಭರಾಶಿಯವರ ಅತ್ಯುತ್ತಮ ಗುಣವೆಂದರೆ ತಮ್ಮ ಬಳಿ ಇರುವುದರಲ್ಲಿ ಸಂತೋಷದಿಂದ ಬದುಕುವುದು. ಇದು ನಿಜವಾಗಿಯೂ ಒಳ್ಳೆಯ ಗುಣ. ಉದಾಹರಣೆಗೆ, ಅವರಿಗೆ ಕಾಫಿ ಕೊಟ್ಟರೆ ಅದನ್ನು ಆಸ್ವಾದಿಸುತ್ತಾ ಕುಡಿಯುತ್ತಾರೆ. ಸ್ನಾನ ಮಾಡಿದರೂ ಅದನ್ನು ಆನಂದಿಸುತ್ತಾರೆ. ಶಾಂತವಾಗಿ ಜೀವನವನ್ನು ಸವಿಯುತ್ತಾ ಇರುತ್ತಾರೆ. ಆದರೆ ಕಳೆದ ಸುಮಾರು 6 ವರ್ಷಗಳಿಂದ ಇವರಿಗೆ ಹಲವಾರು ಕಷ್ಟಗಳು ಎದುರಾಗುತ್ತಿವೆ. ಆದರೂ ಆ ಕಷ್ಟಗಳನ್ನು ಲೆಕ್ಕಿಸದೆ ಮುಂದೆ ಸಾಗುತ್ತಿರುವವರು ಕುಂಭರಾಶಿ ಮತ್ತು ಕುಂಭ ಲಗ್ನದವರು. ಇವರು ಹೆಚ್ಚು ಆರಾಧಿಸಬೇಕಾದ ದೇವತೆ ಯಾರು ಎಂದರೆ ಅರ್ಧನಾರೀಶ್ವರ ಸ್ತೋತ್ರ ಪಠಿಸಬೇಕು, ವಿಷ್ಣು ಸಹಸ್ರನಾಮವನ್ನು ಜಪಿಸಬೇಕು, ಕಾಂಚಿ ಕಾಮಾಕ್ಷಿ ದೇವಾಲಯಕ್ಕೆ ಹೆಚ್ಚಾಗಿ ಭೇಟಿ ನೀಡಬೇಕು ಅಥವಾ ಮಧುರೈ ಮೀನಾಕ್ಷಿ ಅಮ್ಮನ ದೇವಾಲಯಕ್ಕೂ ಹೋಗಬಹುದು. ಇವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಈ ದೇವರುಗಳಿಗೆ ಸಂಬಂಧಿಸಿದ ಮಂತ್ರ ಸ್ತೋತ್ರಗಳನ್ನು ಹೇಳುವುದರಿಂದ ಜೀವನದಲ್ಲಿ ಎದುರಾಗುವ ಕಷ್ಟಗಳಿಂದ ಸುಲಭವಾಗಿ ಪಾರಾಗಬಹುದು. ಪ್ರಸ್ತುತ ಗೋಚಾರದ ಪ್ರಕಾರ ಕುಂಭ ಲಗ್ನದವರು 2 ವಿಷಯಗಳಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು. ನವೆಂಬರ್ ವರೆಗೆ ವಿವಾಹ ಸಂಬಂಧಿತ ವಿಷಯಗಳಲ್ಲಿ ಆತುರ ಪಡಬೇಡಿ. ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆ ವ್ಯವಹಾರಗಳಿಗೆ ನವೆಂಬರ್ ವರೆಗೆ ಮುಂದಾಗಬೇಡಿ. ಏಕೆಂದರೆ ಲಗ್ನದಲ್ಲಿ ರಾಹು ಹಾಗೂ ಸಪ್ತಮ ಭಾವದಲ್ಲಿ ಕೇತು ಗೋಚರಿಸುತ್ತಿದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಎಂದರೆ ನೀವು ಕೋಪವನ್ನು ನಿಯಂತ್ರಿಸಬೇಕು. ಕೋಪದಿಂದಾಗಿ ಅನಿರೀಕ್ಷಿತ ನಷ್ಟಗಳು ಸಂಭವಿಸಬಹುದು. 3ನೇ ಭಾವದಲ್ಲಿ ಕುಜ ಅಂದರೆ ಮಂಗಳ ಇರುವುದರಿಂದ ಸಣ್ಣ ವಿಷಯಗಳಿಗೂ ಆಕ್ರಮಣಕಾರಿ ಸ್ವಭಾವ ಉಂಟಾಗಬಹುದು. ಇದರ ಪರಿಣಾಮವಾಗಿ ಶತ್ರುಗಳು ಹೆಚ್ಚಾಗಬಹುದು. ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು. ವರ್ಷಗಳ ಕಾಲದ ಪ್ರೀತಿ ಅಥವಾ ವೈವಾಹಿಕ ಸಂಬಂಧವು ಒಂದು ಜಗಳದಿಂದ ಮುರಿದು ಹೋಗುವ ಸಾಧ್ಯತೆ ಇದೆ. ತನ್ನ ಕೋಪವೇ ತನ್ನ ಶತ್ರು ಎಂಬ ಮಾತು ಇಲ್ಲಿ ಸತ್ಯವಾಗುತ್ತದೆ. ಈ ಸಮಯದಲ್ಲಿ ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಬೇಕು. ಬೆಂಕಿ ಸಂಬಂಧಿತ ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ. ತಾತನ ಆಸ್ತಿ ಅಥವಾ ಭೂಮಿ ಸಂಬಂಧಿತ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಶಿವಲಿಂಗಕ್ಕೆ ಈ ಸಮಯದಲ್ಲಿ ಬಿಲ್ಪತ್ರೆ ಸಮರ್ಪಿಸಬೇಕು. ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಇದರಿಂದ ವಿಶೇಷವಾಗಿ ಸಾಲಗಳು ಬೇಗ ತೀರುತ್ತದೆ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಶನಿಯ ಪರಿಣಾಮಗಳು ಕಡಿಮೆಯಾಗುತ್ತದೆ. ಓಂ ಅಪರ್ಣಾಯೈ ನಮಃ ಎಂಬ ಮಂತ್ರವು ಇವರಿಗೆ ಶುಭಕರ. ಕುಂಭರಾಶಿಯವರಿಗೆ ಉತ್ತಮ ಬುದ್ಧಿಶಕ್ತಿ ಮತ್ತು ಚಾತುರ್ಯ ಇರುತ್ತದೆ. ಇವರಲ್ಲಿ ಉತ್ತಮ ಜ್ಞಾನ ಮತ್ತು ವಿವೇಕದ ಗುಣಗಳಿರುತ್ತವೆ. ಆದ್ದರಿಂದ ಕಾಮಾಕ್ಷಿ ಅಥವಾ ಮೀನಾಕ್ಷಿ ದೇವಾಲಯಗಳಿಗೆ ಭೇಟಿ ನೀಡಲು ಪ್ರಯತ್ನಿಸಬೇಕು. ಆಗಾಗ ಹೋಗಲು ಸಾಧ್ಯವಾಗದಿದ್ದರೆ ಮನೆಯ ಹತ್ತಿರದ ಅಮ್ಮನ ದೇವಸ್ಥಾನಕ್ಕೆ ನಿಯಮಿತವಾಗಿ ಭೇಟಿ ನೀಡಬಹುದು. ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಹೋಗಿ ದುರ್ಗೆಯ ಸೇವೆ ಮಾಡುವುದು, ದೇವಿಗಾಗಿ ದೀಪಗಳನ್ನು ಬೆಳಗಿಸುವುದು, ದೇವಿ ಮುಂದೆ ಧ್ಯಾನ ಮಾಡುವುದು ಮಾಡಬೇಕು. ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ಬುಧವಾರ ಮತ್ತು ಶನಿವಾರ ವಿಶೇಷ ಅಭಿಷೇಕ ನಡೆಯುತ್ತದೆ. ಅಭಿಷೇಕ ಸಮಯದಲ್ಲಿ ಸುಮಾರು 2 ಗಂಟೆಗಳ ಕಾಲ ಕುಳಿತು ದೇವಿಯ ದರ್ಶನ ಮಾಡಬಹುದು. ಕೆಲವರಿಗೆ ಮೊದಲ ಬಾರಿ ದೇವಿಯ ಕಣ್ಣುಗಳು ಚಲಿಸುತ್ತಿರುವಂತೆ ಅಥವಾ ದೇವಿ ನಗುತ್ತಿರುವಂತೆ ಅನುಭವವಾಗಬಹುದು. ಅದು ಭಕ್ತಿ ಭಾವ ಮತ್ತು ದೀಪಾರಾಧನೆಯ ಪ್ರಭಾವದಿಂದ ಉಂಟಾಗುವ ಅನುಭವ. ಅಭಿಷೇಕವು ಸಾಮಾನ್ಯವಾಗಿ ಸಂಜೆ 4 ಗಂಟೆಯಿಂದ ಆರಂಭವಾಗಿ ಸುಮಾರು 6:30ರವರೆಗೆ ನಡೆಯುತ್ತದೆ. ಆ ಸಮಯದಲ್ಲಿ ಗರ್ಭಗುಡಿಯ ಸಮೀಪ ಕುಳಿತು ದೇವಿಯ ದರ್ಶನ ಪಡೆಯುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದಲ್ಲ. ಏನಿದ್ರೂ ನೇರ ಮಾತು, ಬೆಳವಣಿಗೆ ಬಗ್ಗೆ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಮಾನವೀಯ ಗುಣಗಳು ಕುಂಭರಾಶಿಯವರಲ್ಲಿ ಹೆಚ್ಚಾಗಿರುತ್ತದೆ. ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂತಹ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತದೆ. ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತದೆ. ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನ ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ. ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಗಳನ್ನು ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿದೆ. ಕುಂಭರಾಶಿಯವರು ಬೇರೆಯವರಿಗೆ ಬೆರೆಯುವಂತಹ ವಿಶೇಷವಾದ ಆಕರ್ಷಣ ಗುಣದಿಂದ ಎಲ್ಲರ ಫೇವರೆಟ್ ಆಗಿರುತ್ತಾರೆ. ಸಾಕಷ್ಟು ಬಾರಿ ಕುಂಭರಾಶಿಯವರು ಕೆಲವೊಂದು ವಿಚಾರಗಳ ಬಗ್ಗೆ ಧ್ವನಿ ಎತ್ತದೇ ಇರೋದು ಹಾಗೂ ಕೆಲವೊಂದು ಭಾವನಾತ್ಮಕ ಮುಖಭಾವನೆಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಸ್ಪಂದಿಸದೇ ಇರೋದು ಕೂಡ ಅವರ ವೀಕ್ನೆಸ್ ಆಗಿ ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ರಿಲೇಶನ್ಶಿಪ್ನಲ್ಲಿ ಭಾವನಾತ್ಮಕವಾಗಿ
ಕನೆಕ್ಟೆಡ್ ಆಗಿರೋದು ಅಗತ್ಯವಾಗಿರುತ್ತದೆ. ಆದರೆ ಕುಂಭರಾಶಿಯವರು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬೀಳುವ ಸಾಧ್ಯತೆ ಇದೆ. ಕುಂಭರಾಶಿ ಆಳುವ ಗ್ರಹ ನ್ಯಾಯದಾತ ಆಗಿರುವಂತಹ ಶನಿಯ ಅಂಶಗಳಾಗಿರುವಂತಹ ಶಿಸ್ತು, ಹೊಸತನವನ್ನು ಹುಡುಕೋದು, ಮಾನವೀಯತೆ ಹಾಗೂ ಸ್ವಾತಂತ್ರ್ಯವನ್ನು ಇಷ್ಟಪಡುವಂತಹ ಅಂಶಗಳನ್ನು ಕುಂಭರಾಶಿಯ ಜನರಲ್ಲಿ ಕೂಡ ಕಾಣಬಹುದಾಗಿದೆ. ತಮ್ಮ ಜೀವನದಲ್ಲಿ ಇರುವಂತಹ ಜವಾಬ್ದಾರಿಗಳ ಜೊತೆಗೆ ಕುಂಭರಾಶಿಯವರು ನೈಜವಾಗಿರುವಂತಹ ಜೀವನಕ್ಕೆ ಹೆಚ್ಚಾಗಿ ಮಣೆ ಹಾಕುತ್ತಾರೆ. ಕುಂಭರಾಶಿ ಆಡಳಿತ ಗ್ರಹ ಶನಿ. ಕುಂಭರಾಶಿಯ ಚಿಹ್ನೆಯು ಕಳಸ. ರಾಶಿ ಚಕ್ರದಲ್ಲಿ ಕುಂಭ 11ನೇ ಸ್ಥಾನ. ಕುಂಭರಾಶಿಯ ಅಂಶ ಭೂಮಿ. ಕುಂಭರಾಶಿಯವರು ನೀಲಮಣಿ ಧರಿಸಬೇಕು. ಕುಂಭರಾಶಿಯ ಅದೃಷ್ಟದ ಬಣ್ಣ ತಿಳಿ ನೀಲಿ, ಬೆಳ್ಳಿಯ ಬಣ್ಣ. ಕುಂಭರಾಶಿಯವರಿಗೆ ಹೊಂದಾಣಿಕೆಯಾಗುವ ರಾಶಿ ಚಕ್ರದ ಚಿಹ್ನೆಗಳು ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಧನು, ಮೇಷ, ಕುಂಭ, ಮಿಥುನ, ತುಲಾ ರಾಶಿಯವರು. ಕುಂಭ ರಾಶಿಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ರಾಶಿಗೂ ಯಾವ ದೇವರನ್ನು ಪೂಜಿಸಬೇಕೆಂದು ತಿಳಿಸಿಕೊಡ್ತೀವಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.